ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಈಗ ಚೆನ್ನಮ್ಮರನ್ನ ನೆನೆದು ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ಅಂತಿಮ ವಿಧಿವಿಧಾನಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ರೇವಣ್ಣ ಅವರಿದ್ದಾರೆ, ಇನ್ನೊಂದು ಕಡೆ ಪುತ್ರಿ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಪೂಜೆ ಸಲ್ಲಿಸ್ತಾ ಇದ್ದಾರೆ ಚೆನ್ನಮ್ಮ ಕುಟುಂಬಸ್ಥರು. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಂತ್ಯಕ್ರಿಯೆಗೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ, ಪಲ್ಲಕ್ಕಿಯೂ ಸಿದ್ಧವಾಗಿದೆ. ಅಂತಿಮವಾದಂತಹ ಯಾತ್ರೆಯ ಮೂಲಕ ನಂತರದಲ್ಲಿ ಮೆರವಣಿಗೆ ಆಗುತ್ತೆ, ನಂತರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಯಾವ ರೀತಿಯಾಗಿ ಪೂಜೆಯ ವಿಧಿವಿಧಾನವನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಕಲ ತಯಾರಿಗಳು ಕೂಡ ಆಗಿದೆ. ಇನ್ನೊಂದು ಕಡೆ ಪತ್ನಿಯನ್ನ ನೆನೆದು ದೇವೇಗೌಡರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಚೆನ್ನಮ್ಮ ಅವರ ಜೀವನದಲ್ಲಿ ಸವಾಲುಗಳೇನು ಕಡಿಮೆ ಇರಲಿಲ್ಲ. 2001 ಫೆಬ್ರವರಿ 21ರಂದು ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಬರ್ತಾ ಇದ್ದಂತಹ ವೇಳೆ ಅವರ ಮೇಲೆ ಹಾಗೆ ಸೊಸೆ ಭವಾನಿ ಅವರ ಮೇಲೆಯೂ ಕೂಡ ಆಸಿಡ್ ದಾಳಿ ನಡೆದಿತ್ತು. ಎಲ್ಲ ವಿಚಾರವನ್ನು ದೇವೇಗೌಡರು ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ರು. ಅಂದರೆ ಗಂಭೀರವಾಗಿ ಗಾಯಗೊಂಡಿದ್ದಂಥ ಅವರನ್ನ ದೀರ್ಘಕಾಲ ಚಿಕಿತ್ಸೆ ಪಡೆದು ಗುಣಮುಖರಾದರು. ಆದರೂ ಎಲ್ಲರನ್ನ ತಾಯಿಯಂತೆ ನೋಡುವಂಥ ಅವರ ಸಹಜ ಗುಣ ಮಾತ್ರ ಕರಗಿರಲಿಲ್ಲ ಅನ್ನೋದಾಗಿಯೂ ಕೂಡ ದೇವೇಗೌಡರು ಹೇಳ್ತಾ ಇದ್ರು. ಚೆನ್ನಮ್ಮ ಅವರ ನಿಧನದಿಂದ ಅವರ ಹುಟ್ಟೂರು ಮುತ್ತಿಗೆಹಿರಿಯಳ್ಳಿ ಹಾಗೆ ದೇವೇಗೌಡ ಅವರ ಸ್ವಗ್ರಾಮ ಹರದನಹಳ್ಳಿ ಗ್ರಾಮಗಳಲ್ಲಿ ಇದೀಗ ನೇರವ ಮೌನ ಆವರಿಸಿದೆ. ಸಾಕಷ್ಟು ಜನ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ತಮ್ಮ ಪತ್ನಿಯೇ ತಮ್ಮ ಶಕ್ತಿ ಅಂತ ಹೇಳ್ತಾ ಇದ್ದಂತಹ ದೇವೇಗೌಡರು ಚೆನ್ನಮ್ಮ ಅವರಿಗೆ ಕಣ್ಣೀರಿನ ವಿದಾಯವನ್ನು ಹೇಳಿದ್ದಾರೆ. 4 ದಿನಗಳ ಹಿಂದೆ ಅಷ್ಟೇ ಉಸಿರಾಟದ ಸಮಸ್ಯೆ ಎದುರಾದಾಗ ದೇವೇಗೌಡ ಅವರ ಸಹಾಯಕರ ನೆರವಿನೊಂದಿಗೆ ಚೆನ್ನಮ್ಮ ಅವರನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ. ಚಿಕಿತ್ಸೆ ನಡೀತಾ ಇದ್ದಂತಹ ವೇಳೆ ಅಲ್ಲಿಯೇ ಉಳಿದು ಮಾಹಿತಿಯನ್ನು ಪಡೆದುಕೊಳ್ತಾರೆ. ತಮ್ಮ ತಾಯಿಯನ್ನು ನೋಡಲು ಬಂದ ಕುಮಾರಸ್ವಾಮಿ, ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಧೈರ್ಯವನ್ನು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಮಕ್ಕಳಿಗೆ ಯಾವ ರೀತಿಯಾಗಿ ಧೈರ್ಯ ತುಂಬ್ತಾ ಇದ್ರು ಅಂತ ಹೇಳಿ. ಒಟ್ಟಾರೆ ಶನಿವಾರ ಚೆನ್ನಮ್ಮ ಅವರ ಆರೋಗ್ಯ ತೀರಾ ಹದಗೆಡುತ್ತೆ. ದೇವೇಗೌಡ ಅವರು ಚೆನ್ನಮ್ಮ ಅವರ ಹಣೆಗೆ ಕುಂಕುಮವನ್ನು ಇಡ್ತಾರೆ. ಚೆನ್ನಮ್ಮ ಅವರು ನಿಧನರಾದ ನಂತರ ಮೌನಕ್ಕೆ ಜಾರ್ತಾರೆ. ಮೃತದೇಹವನ್ನು ಆಸ್ಪತ್ರೆಯಿಂದ ಪದ್ಮನಾಭನಗರದ ನಿವಾಸಕ್ಕೆ ಕರೆದೊಯ್ಯುವಾಗ ದೇವೇಗೌಡ ಅವರ ಕಣ್ಣಾಲಿಗಳು ತುಂಬಿ ಬಂದವು. ಒಟ್ಟಾರೆ ಸರಳತೆಯ ಸಾಕಾರ ಮೂರ್ತಿ ಅಂತ ಹೇಳಿ ಕರೆಸಿಕೊಂಡಿದ್ದಾರೆ. ದೇವೇಗೌಡ ಅವರ ಸುದೀರ್ಘವಾದ ದಾಂಪತ್ಯ ಮತ್ತು ರಾಜಕೀಯ ಜೀವನದಲ್ಲಿ ಚೆನ್ನಮ್ಮ ಅವರು ಅವರಿಗೆ ನೆರಳಾಗಿದ್ರು. ಇಡೀ ಕುಟುಂಬವನ್ನು ಅಂತ ನಿರೀಕ್ಷೆ ಹಿನ್ನೆಲೆಯಲ್ಲಿ ಬಿಗ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆ ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನಮ್ಮ ಜೊತೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಮಾಜಿ ಕೃಷ್ಣಾರೆಡ್ಡಿ ಅವರು ಇದ್ದಾರೆ ಮತ್ತು ಶಾಸಕರಂತ ಮಂಜುನಾಥ್ ಅವರು ಕೂಡ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿ ಸಿದ್ಧತೆಗಳು ಯಾವ ರೀತಿಯಾಗಿದೆ ಅಂತ್ಯಕ್ರಿಯೆಗೆ ಮತ್ತು ಎಷ್ಟೊತ್ತಿಗೆ ಬರಬಹುದು ಅಂತ ನಿರೀಕ್ಷೆ ಇದೆ? 18ನೇ ತಾರೀಕು ಸಂಜೆ 4:45 ಮೃತಪಟ್ಟಿದ್ದಾರೆ ಅಂತ ಗೊತ್ತಿದ್ದ ತಕ್ಷಣವೇ ಎಲ್ಲ ಕುಟುಂಬದ ವರ್ಗದ ಸದಸ್ಯರು ಎಲ್ಲರೂ ಕೂಡ ಆಸ್ಪತ್ರೆಗೆ ಧಾವಿಸಿ ಅಲ್ಲಿಂದ ಆಸ್ಪತ್ರೆಯಲ್ಲಿ ಸುಮಾರು 2-3 ಗಂಟೆಗಳ ಕಾಲ ಸುಮಾರು ಗಣ್ಯರೆಲ್ಲರೂ ಕೂಡ ಬರ್ತಾಯಿದ್ರು. ಅದಾದ ನಂತರ ಸುಮಾರು 7:30 ಅಲ್ಲಿಂದ ಪ್ರಾರಂಭ ಆಗಿ ಹೊಳೆನರಸೀಪುರದವರು ಕೂಡ ಮಾರ್ಗ ಮಧ್ಯದ ಉದ್ದಕ್ಕೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಿಲ್ಲಿಸಿ ಸುಮಾರು ಇವತ್ತು ಅಂದರೆ ಬೆಳಗ್ಗೆ 4:45 ಗಂಟೆಗೆ ಹೊಳೆನರಸೀಪುರ ತಲುಪಿದ್ದಾರೆ. ಇಲ್ಲಿ ಈಗ ನಮ್ಮ ಕುಟುಂಬದ ಸದಸ್ಯರು ರೇವಣ್ಣ ಅವರು ಸುಮಾರು ಒಂದು 10 ಕಡೆ ಸ್ಥಳಗಳನ್ನು ನಿಗದಿ ಮಾಡಿ ಎಲ್ಲ ಕಡೆ ಕೂಡ 10 ಕಡೆ ಹೋಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಕಡೆಯಲ್ಲಿ 3 ಕಡೆ ಪಡವಲು ಇಪ್ಪೆ ಮತ್ತು ಹಳೇಕೋಟೆ ಮತ್ತು ಹರದನಹಳ್ಳಿ ಇಲ್ಲಿಗೆ ಬಂದು ತಲುಪುವಂಥದ್ದು. ಇಲ್ಲಿ ಸುಮಾರು 2 ಗಂಟೆಗೆ ತಲುಪುವಂಥದ್ದಾಗುತ್ತೆ. ಈ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ಇಲ್ಲಿ ಇದೇ ಜಾಗದಲ್ಲಿ ಮಾಡುವಂಥದ್ದು, ಈ ಸ್ಥಳಕ್ಕೆ ತಲುಪುವಂಥದ್ದಾಗುತ್ತೆ. ಇಲ್ಲಿ ವ್ಯವಸ್ಥೆಗಳು ಸಕಲ ಸಿದ್ಧತೆಗಳನ್ನು ಎಲ್ಲ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಮಂತ್ರಿಗಳಿಗಿರ್ಬೋದು, ಕೇಂದ್ರದ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲರಿಗೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಒಂದೇ ದಿನಕ್ಕೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಅಷ್ಟರಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತಾಯಿದೆ. ಕರ್ನಾಟಕ ಸರ್ಕಾರ ಕೂಡ ಹೆಚ್ಚು ಸ್ಪಂದಿಸಿ
ಇಲ್ಲಿ ಭದ್ರತೆ ಇರ್ಬೋದು ಮತ್ತು ಗಣ್ಯರಿಗೆ ಆಸನದ ವ್ಯವಸ್ಥೆಗಳಿರ್ಬೋದು, ಭಾಳ ಸಕಲ ಸಿದ್ಧತೆಯಿಂದ ಪಾರ್ಥಿವ ಶರೀರವನ್ನು ಇಲ್ಲಿ ಏನು ಇವಾಗ ದಫನ್ ಮಾಡ್ತಾರೆ, ಇಲ್ಲಿ ಕರೆಕ್ಟಾಗಿ ಈಗ 3 ಗಂಟೆ 15 ನಿಮಿಷಕ್ಕೆ ಸಮಯ ನಿಗದಿ ಆಗಿದೆ. ಆದರೂ ಕೂಡ ಎಲ್ಲ ವ್ಯವಸ್ಥೆಗಳು ಕೂಡ ಯಾವುದೇ ರೀತಿಯಲ್ಲಿ ಏನು ಕೊರತೆ ಇಲ್ದಿರ ಎಲ್ಲ ವ್ಯವಸ್ಥೆಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಪ್ರಮುಖವಾಗಿ ಜನರ ನಿರೀಕ್ಷೆ ಎಷ್ಟಿತ್ತು ಅಂದರೆ ನಿನ್ನೆ ಸಂಜೆ ಒಂದು 6-7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿಬಿಡಬೇಕು ಹಾಸನ ಅನ್ನೋಂಥ ಒಂದು ಯೋಚನೆ ಇತ್ತು ಅವರಿಗೆ. ಆದರೆ ಅದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅಷ್ಟರ ಮಟ್ಟಿಗೆ ಜನ ಇವತ್ತು ಕೂಡ ಈ ಜಾಗಕ್ಕೆ ನಿರೀಕ್ಷೆಗೂ ಮೀರಿ ಜನ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಸಿದ್ಧತೆಯೂ ಕೂಡ ಅದೇ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಜನ ಆಗಮಿಸೋದು ಈ ಪ್ಲೇಸಿಗೆ? ಬಹುಶಃ ನನಗೆ ಇಲ್ಲಿ 1.5 ಇಂದ 2 ಲಕ್ಷ ಜನರವರೆಗೂ ಕೂಡ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿ ನಿಜವಾಗಲೂ ಕೂಡ ನಿನ್ನೆ 12 ಗಂಟೆ 50 ನಿಮಿಷಕ್ಕೆ 12 ಗಂಟೆ 30 ನಿಮಿಷಕ್ಕೆ ಪದ್ಮನಾಭನಗರ ಬಿಟ್ಟು ರಸ್ತೆ ಉದ್ದಕ್ಕೂ ಕೂಡ, ಯಾಕೆಂದರೆ ಅವರ ಅಭಿಮಾನಿಗಳು ಕೋಟಿಗಟ್ಟಲೆ ಇದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾರನ್ನೂ ಕೂಡ ನಿರಾಶೆ ಮಾಡೋಕ್ಕಾಗೋದಿಲ್ಲ. ದಾರಿ ಉದ್ದಕ್ಕೂ ಕೂಡ ನಿಲ್ಲಿಸಿ ಮಾತನಾಡಿಸಿ ಎಲ್ರಿಗೂ ಕೂಡ ಅವ್ರಿಗೊಂಥರ ನಿಲ್ಲಿಸ್ದಿರ ಹೋದರೆ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೇನೋ ಅಂಥೇಳಿ, ಇಂಥ ಸಂದರ್ಭದಲ್ಲೂ ಕೂಡ ಆ ಕಾರ್ಯಕರ್ತರು ನಿರಾಶೆ ಆಗಬಾರ್ದು ಅಂತೇಳಿ ಇಲ್ಲಿ ಬಂದು ತಲುಪುವಷ್ಟರಲ್ಲಿ ಬೆಳಗ್ಗೆ 3 ಗಂಟೆ 3:30-4 ಗಂಟೆ ಆಗಿತ್ತು. ಹಾಗಾಗಿ ಇಲ್ಲಿ ನಿನ್ನೆ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಇಷ್ಟು ಭಾಳ ದೊಡ್ಡ ಪ್ರಮಾಣದ ವ್ಯವಸ್ಥೆಗಳು, ಭದ್ರತೆ ಇರ್ಬೋದು, ಗಣ್ಯರಿಗೆ ಆಸನದ ವ್ಯವಸ್ಥೆ ಇರ್ಬೋದು, ಮತ್ತು ಸಾರ್ವಜನಿಕರಿಗೆ ಕಾರುಗಳ ಪಾರ್ಕ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಕೂಡ ನೋಡಿದ್ರೆ ಭಾಳ ಅದ್ಭುತವಾಗಿ ಕರ್ನಾಟಕ ಸರ್ಕಾರ ಇದಕ್ಕೆ ನಿಜವಾಗಲೂ ಕೂಡ ಮೆಚ್ಚಲೇಬೇಕು. ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಿ ಭಾಳ ಅದ್ಭುತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ನಾವು ಸರ್ಕಾರಕ್ಕೆ ಕೂಡ ಶ್ಲಾಘಿಸಬೇಕು. ನಾನು ಮಂಜುನಾಥ್ ಅವ್ರನ್ನ ಮಾತಾಡಿಸ್ತೀನಿ, ಶಾಸಕರು. ಸರಿ, ಈ ಸ್ಥಳನೇ ಆಯ್ಕೆ ಮಾಡ್ಕೊಂಡಿರೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಕಡೆಯಲ್ಲಿ ದೇವಸ್ಥಾನ, ಅದರ ಪಕ್ಕದಲ್ಲಿಯೇ ಈ ಒಂದು ಸ್ಥಳ, ಇಲ್ಲಿನ ಸಿದ್ಧತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಅಪ್ಪಾಜಿಯವರ ಒಂದು ಆಸೆ ಅಂತೆ. ನನಗೆ ಬಂದ ಮೂಲ ಮಾಹಿತಿ ಪ್ರಕಾರವಾಗಿ ಕುಮಾರಣ್ಣ ಬಿಡದಿಯಲ್ಲಿ ಮಾಡಬೇಕು ಅಂತ ಕುಮಾರಣ್ಣ, ಇಲ್ಲ ತೋಟದಲ್ಲಿ ಮಾಡಬೇಕು ಅಂತ ರೇವಣ್ಣ. ಈ ಸಂದರ್ಭದಲ್ಲಿ ಏನು ನಮ್ಮ ರಂಗನಾಥ ಸ್ವಾಮಿಯ ಮನದೇವರ ಒಂದು ಸ್ತಂದಾನದಲ್ಲಿ ನಾನು ಮಾಡಲೇಬೇಕು, ನಾನು ಮಾಡ್ದಿನ ಅಂತ ಹೇಳ್ಬಿಟ್ಟು ಅದು ಅಪ್ಪಾಜಿಯವರ ಒಂದು ಆಸೆ ಇತ್ತಂತೆ. ಮೊನ್ನೆ ರಾತ್ರಿ 11 ಗಂಟೆಯಲ್ಲಿ ಎಲ್ಲ ಕುಟುಂಬಸ್ಥರು ಕೂತ್ಕೊಂಡು, ಎಲ್ಲ ಗಂಡುಮಕ್ಕಳು ಹೆಣ್ಮಕ್ಳೆಲ್ಲ ಕೂತ್ಕೊಂಡು ನೆನ್ನೆ ಈ ಒಂದು ಸ್ಥಳವನ್ನು ಗುರುಸಿ ಏನು ರಂಗನಾಥ ಸ್ವಾಮಿ ಮಡಲಲ್ಲೇ ನಾವು ಇರಬೇಕು ಅನ್ನೋದೊಂದು ಆಸೆಯೊಂದಿಗೆ ಇದು ಮಾಡಿದ್ದಾರೆ. ನೆನ್ನೆ ಈ ಥರ ಇರಲಿಲ್ಲ. ಸುಮಾರು ನೆನ್ನೆ 40-50 ಇಟಾಚಿಲ್ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ, ನೆನ್ನೆಯಿಂದ ಸುಮಾರು 24 ಗಂಟೆ ಒಳಗಡೆ ಈ ಥರ ಕ್ಲಿಯರ್ ಮಾಡಿ ಸುಮಾರು 2 ಲಕ್ಷ ಜನ ಕೂರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಇಷ್ಟು ಸುಭದ್ರವಾಗಿ 24 ಗಂಟೆಯಲ್ಲಿ ಮಾಡ್ತಾರೆ ಅಂದರೆ ತುಂಬ ಆಶ್ಚರ್ಯವಾಗಿದೆ. ತುಂಬ ಒಂದು ನೋಡಲಿಕ್ಕೂ ಒಂದು ವಾತಾವರಣ ತುಂಬ ಚೆನ್ನಾಗಿದೆ. ಚೆನ್ನಮ್ಮ ಅವರ ನಡತೆ, ಅವರ ಗುಣ ಸ್ವಭಾವ ಕಾರಣಕ್ಕಾಗಿಯೇ ಬಹುಶಃ ಯಾರಿಗೂ ಸಿಕ್ಕಲ್ಲ ಈ ರೀತಿ ಸರ್ಕಾರದ ಗೌರವ ಸಹಿತ ಇಲ್ಲಿ ಸಲ್ಲಿಸಲಾಗ್ತಾ ಇದೆ. ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದು ಸರ್ಕಾರದಾಗಿರ್ತಕ್ಕಂಥ ಮಾನ್ಯ CM DK ಅವರವರ ತೀರ್ಮಾನ ಅಂತ. ಅನ್ನಪೂರ್ಣೇಶ್ವರ ತಾಯಿಯನ್ನು ಮಾಜಿ ಪ್ರಧಾನಿ ಅವರ ಧರ್ಮಪತ್ನಿ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ತಾಯಿಯವರ ಒಂದು ಇದನ್ನು ಸರ್ಕಾರ ಅಂತ್ಯಕ್ರಿಯೆ ಕ್ರಿಯೆಯಲ್ಲಿ ಮಾಡಬೇಕು ಅನ್ನೋದು ಸರ್ಕಾರ ತೀರ್ಮಾನ. ಸರ್ಕಾರಕ್ಕೆ ನಮ್ಮೆಲ್ಲರ ಕಡೆಯಿಂದ ಕೂಡ, ಕುಟುಂಬದ ಕಡೆ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ಸರ್ಕಾರದ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಬಹುಶಃ ತಾಯಿ ಮಾಡಿರ್ತಕ್ಕಂಥ ಪುಣ್ಯ. ಇದು ಆ ರಂಗನಾಥ ಸ್ವಾಮಿಯ ಒಂದು ಆಸ್ಥಾನದಲ್ಲಿ ತಂದು ಕರ್ಕೊಂಡು ಈ ಸಕಲ ಸೌಲಭ್ಯ ಮತ್ತು ಸರ್ಕಾರಿ ಸಂವಿಧಾನ ಸೌಲಭ್ಯ ಕೊಟ್ಟು ಇವತ್ತು ಇದು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಚೆನ್ನಮ್ಮ ಅವರು ಇದ್ದಂಥ ಸಂದರ್ಭದಲ್ಲಿ ಊರಿನ ಜನರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಅವರು ನೆಲೆಸುವಂಥ ಈ ಸ್ಥಳ ಒಂದು ಪುಣ್ಯಕ್ಷೇತ್ರ ಆಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ. ನಾನು ಈ ಕ್ಯಾತ್ನಳ್ಳಿ ಸುತ್ತಮುತ್ತ ಗ್ರಾಮಸ್ಥರಿಗೆ ನೀವು ಋಣ ಅಂತ ಹೇಳ್ಬೋದು. ಬಹುಶಃ ಮುಂದಿನ ದಿವಸ ನಮ್ಮ ಏನು ಈ ಚೆನ್ನಮ್ಮ ಅವರ ಒಂದು ಇದೇನಿದೆಯೋ, ಈ ಸಮಾಧಿ ಏನಿದೆಯೋ, ಮುಂದಿನ ದಿವಸ ಒಂದು ಕ್ಷೇತ್ರ ಆಗೋದ್ರಲ್ಲಿ, ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಡೌಟ್ ಇಲ್ಲ. ಬಹುಶಃ 40 ಎಕರೆ ಜಾಗದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ನೆನಪಿರ್ತಕ್ಕಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು. ಬಹುಶಃ ಈ ಕ್ಯಾತ್ನಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಒಂದು ಪುಣ್ಯ ಮಾಡಿರುವಂಥ ನನ್ನ ಒಂದು ಬಯಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಶಾಸಕರು, ಮಾಜಿ ಡೆಪ್ಯೂಟಿ ಸ್ಪೀಕರ್ ಇವರಂತ ಹೇಳುವಂಥ ಮಾತು. ಸುತ್ತಮುತ್ತಲು ಇಲ್ಲಿ ಇರುವಂಥ ಜನ ಎಲ್ಲ ಸೇರಿ ಈ ಜಮೀನನ್ನು ಕೊಟ್ಟರು. ಈ ಜಮೀನಲ್ಲಿಯೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಆಯಿತು. ಆದರೆ ಭಾಳ ವಿಶೇಷ ಅಂತಂದರೆ ಇಲ್ಲೊಂದು ಪ್ಲ್ಯಾನ್ ಆಗಿದೆ ಏನಂತಂದರೆ, ಇವ್ರ ಪ್ರಕಾರ ಕುಮಾರಸ್ವಾಮಿಯವರು ಮತ್ತು ರೇವಣ್ಣವ್ರನ್ನ ಆಲೋಚನೆ ಬೇರೆ ಬೇರೆನೇ ಇತ್ತು. ಕುಮಾರಸ್ವಾಮಿ ಅವ್ರದ್ದು ಆಲೋಚನೆಯಲ್ಲಿ ಬಿಡದಿಯಲ್ಲಿ ಮಾಡಿಬಿಡೋಣ ಅಂತ್ಯ ಸಂಸ್ಕಾರ ಅಂತಿತ್ತು. ಆನಂತರದಲ್ಲಿ ರೇವಣ್ಣವರಿಲ್ಲ ತೋಟದ ಮನೇಲಿ ಮಾಡೋಣ ಅಂತೇಳಿ. ಕರ್ನಾಟಕ ದೇವೇಗೌಡರ ಉದ್ದೇಶ ಆಲೋಚನೆ ಏನಂತಂದರೆ, ಬೇಡ ಎಲ್ಲೂ ಬೇಡ, ಇಲ್ಲಿ ಮಾಡೋಣ, ಈ ಪ್ಲೇಸಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಮಾಡೋಣ,
ಇಲ್ಲಿ ಅಂತ್ಯಕ್ರಿಯೆ ಮಾಡಿದ್ರೆ ಚೆನ್ನಮ್ಮಗೂ ಕೂಡ ಆತ್ಮಕ್ಕೆ ಒಂದು ಖುಷಿ ಆಗ್ಬೋದು. ಅವರ ಬಹಳಷ್ಟು ದೊಡ್ಡ ಆಸೆ ಇದ್ದಿದ್ದು ಈ ದೇವಸ್ಥಾನದ ಪಕ್ಕದಲ್ಲಿ ತನ್ನ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ದೇವಸ್ಥಾನಕ್ಕೆ ಹಲವು ಬಾರಿ ಹೋಗ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಇಲ್ಲದ ಸಂದರ್ಭದಲ್ಲಿ ರಸ್ತೆಯನ್ನು ಮಾಡಿಕೊಡೋಂಥ ಕೆಲಸವನ್ನು ಮಾಡಿದ್ರು. ಹೀಗೆ ಇದೆಲ್ಲ ಕಾರಣಕ್ಕಾಗಿ ಈ ಪ್ಲೇಸ್ನಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಒಂದೇ ಒಂದು ದಿನದಲ್ಲಿ ನಿನ್ನೆಯಿಂದ ಬೆಳಗ್ಗಿಂದ ಆರಂಭಿಸಿ ಇಷ್ಟೊತ್ತಿಗಾಗಲೇ ಎಲ್ಲ ಸಿದ್ಧತೆಯನ್ನು ಮುಗಿಸಿದ್ದಾರೆ. ನನ್ನ ಸುತ್ತಮುತ್ತ ಏನು ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಸಿದ್ಧತೆ, ಮಳೆ ಬಂದರೂ ಸಹಿತ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ VVIPಗಳಿಗೆ ಬಂದರೆ ಅವರಿಗೆ ವ್ಯವಸ್ಥೆ ಮಾಡಿರೋದು, ಬಂದು ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರೋದು, ಮಳೆ ಗಾಳಿ ಬಂದರೆ ಏನು ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಭಾಳ ಭದ್ರವಾಗಿ ಹಾಕಿರೋದು. ಬಂದಂಥ ಜನರು ಚೇರ್ ಮೇಲೆ ಅಲ್ಲಿ ಕೂತ್ಕೊಂಡಾಗ, ದೂರದಲ್ಲಿ ಕೂತ್ಕೊಂಡಾಗ ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ LEDಗಳನ್ನು ಕೂಡ ಹಾಕಿದ್ದಾರೆ. ಅದು ಕೂಡ ಎಲ್ರಿಗೂ ಕೂಡ ಸುಲಭವಾಗಿ ಕಾಣಿಸುತ್ತೆ. ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆ ಆಗಿದೆ. ಗುಂಡಿಯನ್ನು ಕೂಡ ತೋಡಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿನ 2:30-3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಆ ಅಂತ್ಯಕ್ರಿಯೆಗೆ ಪಾರ್ಥಿವ ಶರೀರನ ತರಲಾಗುತ್ತೆ. ಆ ನಂತರದಲ್ಲಿ ಎಲ್ಲ ಕೂಡ ಜನರೆಲ್ಲ ಕೂಡ ಬರ್ತಾ ಇದ್ದಾರೆ. ಸುಮಾರು ಒಂದು 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ಲೀಸ್ ಎಲ್ಲರಿಗೂ ಒಂದೇ ಥರ ಆಗುತ್ತೆ. ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಇನ್ನು ನಮ್ಮ ಪ್ರತಿನಿಧಿ ಹೆಬ್ಬಾರ್ ಕೂಡ ಲೈವ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ರು, ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ. ಇನ್ನು ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಕೂಡ ಆಗಿದೆ. ಇದುವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಸಾಕಷ್ಟು ಜನ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ರು, ಅಂತಿಮವಾದಂತಹ ನಮನವನ್ನು ಸಲ್ಲಿಸಿದ್ರು. ಅದರ ಮುಂದುವರೆದ ಭಾಗ ಇದೀಗ ಅಂತಿಮ ಯಾತ್ರೆಗೂ ಕೂಡ ಸಿದ್ಧತೆಗಳು ಆಗಿದೆ. ಅಂತಿಮ ಯಾತ್ರೆ ಮೆರವಣಿಗೆಯ ನಂತರದಲ್ಲಿ ನೇರವಾಗಿ ಜೊತೆಗೆ ಅವರ ಕುಟುಂಬಸ್ಥರ ಪೂಜಾ ವಿಧಿವಿಧಾನ ಏನಿದೆ ಅದೆಲ್ಲವನ್ನ ಕೂಡ ಸಲ್ಲಿಕೆ ಮಾಡಿದ ನಂತರದಲ್ಲಿ ಇವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಂತ್ಯಕ್ರಿಯೆಗೆ ಬೇಕಾಗಿರುವಂಥ ಸಕಲ ಸಿದ್ಧತೆಗಳು ಎಷ್ಟು ಬೇಗನೆ ಆಗಿದೆ ಅಂತ ಹೇಳಿ. ಅಂದರೆ ನಿನ್ನೆ ಬೆಳಗ್ಗೆಯಿಂದಲೇ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಆರಂಭ ಮಾಡ್ತಾರೆ. ಈ ಮಧ್ಯಾಹ್ನದ ಹೊತ್ತಿಗೆ ಆ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿದೆ. ಇದೀಗ ಅಂತಿಮ ಯಾತ್ರೆ ಆರಂಭ ಆಗ್ತಾ ಇದೆ. ವಾಹನಕ್ಕೆ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ. ಸಾಕಷ್ಟು ಜನರು ಸೇರಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ವಹಿಸಲಾಗಿದೆ. ಒಟ್ಟಾರೆ ಈಗ ಇವರ ಅಂತಿಮ ಯಾತ್ರೆ ಆರಂಭ ಆಗ್ತಾ ಇದೆ. ಅಂತಿಮ ಯಾತ್ರೆಯ ನಂತರದಲ್ಲಿ ಅಂತ್ಯಕ್ರಿಯೆಯೂ ಕೂಡ ನಡೆಯಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಮಾಡಲಾಗಿದೆ. ಇದಾದ ನಂತರದಲ್ಲಿ ಅಂತ್ಯಕ್ರಿಯೆಗೆ ಏನು ಸಕಲ ತಯಾರಿಗಳು ನಡೆದಿದೆ ಆ ತಯಾರಿಯ ಪ್ರಕಾರವಾಗಿ ಅಂತ್ಯಕ್ರಿಯೆಯೂ ಕೂಡ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಸೇರಿದ್ದಾರೆ. ಲಕ್ಷಾಂತರ ಜನರು ಭಾಗಿಯಾಗುವಂತಹ ಒಂದು ನಿರೀಕ್ಷೆಯೂ ಕೂಡ ಇತ್ತು. ಅದೇ ನಿರೀಕ್ಷೆಯಂತೆ ಈಗ ಸಾಕಷ್ಟು ಜನರು ಅಂತಿಮ ಯಾತ್ರೆಯಲ್ಲಿಯೂ ಕೂಡ ಪಾಲ್ಗೊಂಡಿದ್ದಾರೆ. ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥ ಸಂದರ್ಭದಲ್ಲೂ ಹೌದು, ಸಾಕಷ್ಟು ಜನ ಸುತ್ತಮುತ್ತಲಿನ ಭಾಗದವರು ಕೂಡ ಬಂದು ಇವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ರು. ಈಗ ಅಂತಿಮ ಯಾತ್ರೆ ನಂತರದಲ್ಲಿ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ಇವರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಅಂತ್ಯಕ್ರಿಯೆಗೆ ಬೇಕಾಗಿರುವಂಥ ಸಿದ್ಧತೆಗಳು ಆಗ್ತಾ ಇತ್ತು. ಅದೇ ರೀತಿ ಇವತ್ತಿಗೆ ಈ ಹೊತ್ತಿಗೆ ಆ ಅಂತ್ಯಕ್ರಿಯೆಗೆ ಮಾಡಿರುವಂಥ ಸಿದ್ಧತೆಗಳು ಪೂರ್ಣಗೊಂಡಿದೆ. ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆ ಇರೋದ್ರಿಂದ LED ಸ್ಕ್ರೀನ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಒಟ್ಟಾರೆ ಈಗ ಸಾಕಷ್ಟು ಜನ ಕಾರ್ಯಕರ್ತರು ಸೇರಿದಂತೆ ಪಕ್ಷವನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ.